ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ 4 ದಿನ ಊಟ ನೀಡದ ಆರೋಪ. ಹಾಸನದಲ್ಲಿ ಹಾಸ್ಟೆಲ್ ವಾರ್ಡನ್ ವಿರುದ್ಧ ರಾತ್ರೋರಾತ್ರಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ವೇಳೆ ಹಸಿವಿನಿಂದ ಬಳಲ್ತಾ ಇದ್ದೀವಿ ಅಂತ ವಿದ್ಯಾರ್ಥಿ ಕಣ್ಣೀರು ಹಾಕಿದ್ದಾರೆ. ಬಿಸಿಎಂ ಹಾಸ್ಟೆಲ್ ವಾರ್ಡನ್ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿರೋದು. ಹಾಸನ ನಗರದ ಆಕಾಶವಾಣಿ ಹಿಂಭಾಗದ ಬಿಸಿಎಂ ಹಾಸ್ಟೆಲ್ ಇದು. ವಾರ್ಡನ್ ನಡೆಯನ್ನ ಖಂಡಿಸಿ ವಿದ್ಯಾರ್ಥಿಗಳು ರಾತ್ರಿ ದಿಢೀರಂತ ಪ್ರೊಟೆಸ್ಟ್ ಮಾಡಿದ್ರು. ವಾರ್ಡನ್ ವಿರುದ್ಧ ಕೂಡಲೇ ಕ್ರಮಕ್ಕೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. 4 ದಿನದಿಂದ ನಮಗೂಟ ಕೊಟ್ಟಿಲ್ಲ ಅಂತ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಹಾಸ್ಟೆಲ್ನ ವಿದ್ಯಾರ್ಥಿಗಳು ರಾತ್ರಿ ಪ್ರತಿಭಟನೆ ಮಾಡಿದ್ರು. 4 ದಿನ ಊಟ ಕೊಟ್ಟಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ವಿದ್ಯಾರ್ಥಿ. ಒಂದಿನ ಕೇಳಿಲ್ಲ ಕಾರಣ ಹೋಗಿ ಅಡಿಗೆ ಚೆನ್ನಾಗಿಲ್ಲ ಆತರ ಏನು ಕೇಳಿಲ್ಲ. ನಾವು ಒಂದಿನ ಕೊಡೋದು ಎಷ್ಟು ಜನ ಬಂದು ಎಷ್ಟು ಜನ ಊಟ ಮಾಡ್ಕೊಂಡು ಹೋಗ್ತಾರೆ ಮರೆ. ನೀನು ನಿನಗೆ ಒಬ್ಬರಿಗೆ ಊಟ ಕೊಡಕ್ಕೆ ಒಂದು ವಾರ ಆಯ್ತಾನ ಊಟ ಮಾಡಿ ಅವ್ನು ಗೊತ್ತಾ? ಒಂದು ವಾರ ಊಟ ಮಾಡಿದ್ರೆ ಊಟ ಮಾಡಿದಲ್ಲ ಅವ್ನಿಗೆ ಪ್ರತಿಯೊಂದು 500 ಟಾರ್ಚರ್ ಕೊಡ್ತಾರೆ. ಯಾರು ಹಂಗ ಅನ್ನೋ ನಿನಗೆ ಕೇಳಿದ್ರೆ ವಾರ್ಡನ್ಗೆ ಫೋನ್ ಹಚ್ಚಂತಾರೆ. ನಾ ಮಾರ್ನಿಂಗರ ಫೋನ್ ಹಚ್ಚಿ ಕೊಟ್ಟಿದ್ದೀನಿ. ಮತ್ತೆ ಹೋದಂದ್ರೆ ಈಗ ಕೊಡಲ್ಲ ಆ ಕಡೆ ಮತ್ತೆ ವಾರ್ಡನಿಗೆ ಕಾಲ್ ಮಾಡಂತಾರೆ. ಈಗ ಇನ್ನೂ ಊಟ ಮಾಡಿಲ್ಲ ನಾನು ಇದುವರೆಗೆ. ಆದ್ರು ಅಷ್ಟೇ ಟಾರ್ಚರ್ ಕೊಡ್ತಾರೆ. ಕೊಟ್ಟಿಲ್ಲ ಕಣ ಊಟ. ಕೇಳಿದ್ರೆ ನೀವು ಹೆಚ್ಚುವರಿ ವಿದ್ಯಾರ್ಥಿನ ಗ್ಯಾಸ್ ಪ್ರಾಬ್ಲಮ್ ಹೇಳ್ತಾರೆ. ಏನ್ ಕೇಳಿದ್ರೆ ಗ್ಯಾಸ್ ಪ್ರಾಬ್ಲಮ್ ಹೇಳ್ತಾರೆ. ಈಗ ಅವ್ರ ಹೆಚ್ಚುವರಿ ವಿದ್ಯಾರ್ಥಿಗಳು ಮತ್ತೆ ಸೇರ್ಸ್ಕೊಂಡ್ರೆ ಯಾಕೆ ಸೇರ್ಸ್ಕೊಂಡ್ರ ಅಂತವ್ರು? 1.5 ವರ್ಷ ಆಯ್ತು. 2 ತಿಂಗಳಿಗೆ ವಾರ್ಡನ್ಗಳು ಚೇಂಜ್ ಆಗ್ತಾ ಇದಾರೆ. ನೀನ್ ಇಲ್ಲಿ ಬಂದ್ ಎಷ್ಟು ವರ್ಷ ಆಯ್ತು? ನಾವು 1.5 ವರ್ಷ ಆಯ್ತು ಕಣ. ಏನ್ ಓದ್ತಿರೋದು ನೀನು? B.Ed ಓದ್ತಾ ಇದೀವಿ ಕಣ. 500 ಕಿಲೋಮೀಟರ್ ಇಂದ ಬಂದಿದೀವಿ. ನಾವು ಡೈಲಿ ಒಂದಕ್ಕೆ ಹೊರಗೆ ಊಟ ಮಾಡಕ್ಕಾಗಲ್ಲ. ಅಡಿಗೆ ಮಧ್ಯಾಹ್ನ ಮಾಡ್ತಾರೆ, ಆದ್ರೆ ಅದು ಅಡಿಗೆ ರೈಸ್ ಮಾಡಿದ್ದು ಜಾಸ್ತಿ ಮಾಡ್ತಾರೆ ಸ್ವಲ್ಪ. ಅದು ಊಟ ಮಾಡಿ ಮಿಕ್ಕಿರುತ್ತೆ, ಅದು ಹಂಗೆ ಇಟ್ಟಿರ್ತಾರೆ. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.